ಬಗೆದಷ್ಟು ಬಯಲಾಗ್ತಿದೆ ಸೂರಜ್ನ ಆ ಆಟಗಳು. ಸೂರಜ್ ರೇವಣ್ಣನ ವಿಚಿತ್ರ ವರ್ತನೆಗಳ ಪುರಾಣ ಇದು. ಸೂರಜ್ ರೇವಣ್ಣನ ಬಂಡವಾಳ ಬಿಚ್ಚಿಟ್ಟ ಆಪ್ತ. ಸೂರಜ್ ಆಪ್ತ ಸಂತ್ರಸ್ತ ಯುವಕ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮಾವಾಸ್ಯೆ ಆದ್ರೆ ಸಾಕು ಸೀರೆಯುಟ್ಟು ಬಳೆ ತುಟ್ಟು ಡ್ಯಾನ್ಸ್ ಮಾಡ್ತಾರಂತೆ. ಸೂರಜ್ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳೋದೇ ಬೇರೆ, ಗನ್ನಿಕಡ ತೋಟದ ಮನೆಯಲ್ಲಿರೋದೇ ಬೇರೆ ರೀತಿಯಂತೆ. ಪ್ರತಿ ಅಮಾವಾಸ್ಯೆಗೂ ಸೂರಜ್ ಅವತಾರ ಇದೆಯಂತೆ. ಸೂರಜ್ ರೇವಣ್ಣ ವರ್ತನೆಯನ್ನ ಕಣ್ಣಾರೆ ಕಂಡಿದ್ದೇನೆ ಎಂದಿದ್ದಾರೆ. ಸೂರಜ್ ಏನೇ ಮೆಸೇಜ್ ಮಾಡಿದ್ರು ಹಾರ್ಟ್ ಸಿಂಬಲ್ ಇದ್ದೇ ಇರುತ್ತೆ. ಕುತೂಹಲ ಕೆರಳಿಸುತ್ತಿದೆ ಸೂರಜ್ ಗನ್ನಿಕಡ ತೋಟದ ಮನೆ ರಹಸ್ಯ. ಅಸಹಜ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೂರಜ್ ರೇವಣ್ಣ ಈಗಾಗಲೇ ಬಂಧನವಾಗಿದ್ದಾರೆ. ಆದ್ರೆ ಸೂರಜ್ ರೇವಣ್ಣ ವಿಚಾರವಾಗಿ ಬಗೆದಷ್ಟು ಬೆಚ್ಚಿ ಬೀಳುವಂತ ಸಂಗತಿಗಳು ಬರ್ತಾ ಇದೆ. ಯಾವ ವಿಚಾರವಾಗಿ? ಆ ಆಟಗಳ ವಿಚಾರವಾಗಿ. ಸೂರಜ್ ರೇವಣ್ಣ ವಿಚಿತ್ರ ವರ್ತನೆಗಳ ಪುರಾಣ ಇದೆ ನೋಡಿ. ಯಾರು ಇದನ್ನ ಬಿಚ್ಚಿಟ್ಟಿದ್ದು? ಸೂರಜ್ ಆಪ್ತನೇ ಇದನ್ನ ಬಿಚ್ಚಿಟ್ಟಿರುವಂತದ್ದು. ಸೂರಜ್ ಆಪ್ತ ಸಂತ್ರಸ್ತ ಯುವಕ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಮಾವಾಸ್ಯೆ ಆದ್ರೆ ಸಾಕು ಸೀರೆಯುಟ್ಟು ಬಳೆ ತೊಟ್ಟು ಡ್ಯಾನ್ಸ್ ಮಾಡ್ತಾರಂತೆ. ಸೂರಜ್ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳೋದೇ ಬೇರೆ, ಏನೋ ಗನ್ನಿಕಡ ತೋಟದ ಮನೆಯಲ್ಲಿರೋದೇ ಬೇರೆ ರೀತಿಯಂತೆ. ಪ್ರತಿ ಅಮಾವಾಸ್ಯೆಗೂ ಸೂರಜ್ ಅವತಾರಗಳು ಇರುತ್ತಂತೆ. ಏನೋ ಸೂರಜ್ ರೇವಣ್ಣ ವರ್ತನೆಯನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಆಪ್ತ ಸಂತ್ರಸ್ತ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೂರಜ್ ಏನೇ ಮೆಸೇಜ್ ಮಾಡಿದ್ರು ಹಾರ್ಟ್ ಸಿಂಬಲ್ ಇದ್ದೇ ಇರುತ್ತಂತೆ. ಸೂರಜ್ ರೇವಣ್ಣ ಯಾರಿಗೆ ಮೆಸೇಜ್ ಮಾಡಿದ್ರು ಕೂಡ ಪ್ರತಿ ಮೆಸೇಜ್ ನಲ್ಲೂ ಕೂಡ ಹಾರ್ಟ್ ಸಿಂಬಲ್ ಅನ್ನ ಬಳಸ್ತಾ ಇದ್ರಂತೆ. ಇದೀಗ ಕುತೂಹಲ ಕೆರಳಿಸ್ತಿದೆ ಸೂರಜ್ ಗನ್ನಿಕಡ ತೋಟದ ಮನೆ ರಹಸ್ಯ. ಈಗಾಗಲೇ ಅಸಹಜ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧನವಾಗಿದ್ದಾರೆ ಸೂರಜ್ ರೇವಣ್ಣ. ಆದ್ರೆ ಇತ್ತ ಸೂರಜ್ ಕುರಿತಂತೆ ಇನ್ನಷ್ಟು ಸ್ಫೋಟಕ ಸುದ್ದಿಗಳು ಹೊರಬರ್ತಾನೆ ಇದೆ. ಸೂರಜ್ ರೇವಣ್ಣ ವಿರುದ್ಧ ವಿಚಿತ್ರ ಪುರಾಣಗಳಿದೆಯಂತೆ ಅವರ ಬಗ್ಗೆ. ಈ ಕುರಿತಂತೆ ಅವರೆಲ್ಲ ಬಂಡವಾಳವನ್ನ ಬಿಚ್ಚಿಟ್ಟಿದ್ದಾರೆ ಆಪ್ತನೇ. ಅಮಾವಾಸ್ಯೆ ಆದ್ರೆ ಸಾಕಂತೆ ಸೀರೆಯುಟ್ಟು ಬಳೆಯನ್ನ ತೊಟ್ಟು ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರಂತೆ. ಸೂರಜ್ ಸಾರ್ವಜನಿಕವಾಗಿ ಇರೋದೇ ಬೇರೆ, ಏನೋ ಗನ್ನಿಕಡ ತೋಟದ ಮನೆಯಲ್ಲಿರೋದೇ ಬೇರೆ ರೀತಿ ಎಂದಿದ್ದಾರೆ. ಪ್ರತಿ ಅಮಾವಾಸ್ಯೆಗೂ ಸೂರಜ್ ಅವತಾರ ಇರುತ್ತಂತೆ. ಇದನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ಆಪ್ತನೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೂರಜ್ ಏನೇ ಮೆಸೇಜ್ ಮಾಡಿದ್ರು ಕೂಡ ಹಾರ್ಟ್ ಸಿಂಬಲ್ ಇರುತ್ತೆ. ಈ ರೀತಿಯಾಗಿ ಸೂರಜ್ ವಿಚಿತ್ರವಾಗಿ ಒಂದು ಮೆಸೇಜ್ ಅನ್ನ ಮಾಡ್ತಾರೆ. ಏನೋ ಅವರ ಅವತಾರನೇ ಬೇರೆ ಇದೆ. ಆ ಆಟದ ಕುರಿತಂತೆ ಈಗ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.